ನಡಿಬಾರ್ದಿತ್ತು, ಇನ್ನು ಮುಂದೆ ನಡೆಯೋದು ಬೇಡ. ದಿಲೀಪ್ ರಾಜ್ ಅವರಿಗಾಗಿ ಈಗಾಗಲೇ ತಯಾರಾದ ಒಂದು ಟ್ಯೂನ್ಗೆ ನಿನ್ನೆ ರಾತ್ರಿ ಅಕಸ್ಮಾತ್ ಆಗಿ ನನಗೆ ಈ ಥರದೊಂದನ್ನ ಬರಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನ ಬರೆದು ತಗೊಂಡು ಬಂದಿದ್ದೀನಿ. ಹಾಡೋ ಪ್ರಯತ್ನ ಮಾಡ್ತೀನಿ, ನೀವು ಕೇಳೋ ಪ್ರಯತ್ನ ಮಾಡಿ. ದಿಲೀಪ ನಿನಗೆ ನನ್ನ ಮನದಿ ನಿನಗೆ ಸ್ಮರಣ, ನಿನ್ನ ಕನಸ ಭಾವ ತವಕ ಸ್ಫೂರ್ತಿದಾಯಕ, ಸ್ಫೂರ್ತಿದಾಯಕ. ಕಲೆಯೇ ನಿನ್ನ ಅಂತರಾಳ, ಸ್ನೇಹವೇ ನಿನ್ನ ಇದೆಯ ವಿಹಾಳ, ಅಂತರಂಗ ಶಾಂತಿಯ ಸಂಗ, ಇಲ್ಲದೆ ನೀನು ಬರಿದು ರಂಗ. ದಿಲೀಪ ನಿನಗೆ ನಮನ, ಮನದಿ ನಿನಗೆ ಸ್ಮರಣ, ನಿನ್ನ ಕನಸ ಭಾವ ತವಕ ಸ್ಫೂರ್ತಿದಾಯಕ, ಸ್ಫೂರ್ತಿದಾಯಕ. ವಿದ್ಯಾ ಅವರಿಗೆ ಆ ವಿಧಿ ಎಲ್ಲ ತರದಲ್ಲೂ ಶಕ್ತಿ, ಪ್ರೀತಿ, ಆಶೀರ್ವಾದ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಾನಿಲ್ಲಿ ಎಷ್ಟೇ ದುಃಖ ಮನಸ್ಸಿನಲ್ಲಿ ಇದ್ರೂ ಕೂಡ ಅದನ್ನಿಟ್ಟುಕೊಂಡು ಲವಲವಿಕೆಯಿಂದ ಮಾತಾಡಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ದಿಲೀಪ್ ರಾಜ್ ಅವರಿಗೆ ಯಾವತ್ತೂ ದುಃಖ ಇಷ್ಟ ಇರ್ಲಿಲ್ಲ. ದುಃಖ ಪಡೋ ಸೀನ್ ಇದ್ರೂ ಕೂಡ, ಮೇಡಮ್ ಅದೇನೇ ದುಃಖ ಪಡೋ ಸೀನ್ ಇದ್ರೂ ಕೂಡ ನೀವು ಲಾಜಿಕ್ ಎಲ್ಲ ನೋಡಕ್ ಹೋಗ್ಬೇಡಿ, ಸುಂದರವಾಗಿರ್ಬೇಕು, ಸುಂದರವಾಗಿರ್ಬೇಕು. ಎಲ್ಲದರಲ್ಲೂ ಸೌಂದರ್ಯವನ್ನು ಹುಡುಕಿದವರು ಅವರು, ಬದುಕಿನಲ್ಲೂ ಕೂಡ ಸೌಂದರ್ಯವನ್ನು ಹುಡುಕಿದವರು. ಆ ಸೌಂದರ್ಯ ಅನ್ನೋದಕ್ಕೆ ಬೇರೆ 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 ಅರ್ಥಗಳನ್ನು ಕೊಟ್ಟವರು. ಅದು ಒಂದು ರಂಗ ಅಲ್ಲ, ಬರೀ ಸಾಹಿತ್ಯನೋ, ಬರೀ ಸಂಗೀತನೋ, ನಿರ್ದೇಶನನೋ, ನಿರ್ಮಾಪಣನೋ ಅದಷ್ಟೇ ಮಾತ್ರ ಅಲ್ಲ. ಅವ್ರ ಮನೇಲಿ ಒಂದು ಗ್ಯಾದರಿಂಗ್ ಕರೆದ್ರು ಕೂಡ ಅದಕ್ಕೂ ಒಂದು ಸೌಂದರ್ಯವನ್ನು ಅವ್ರು ಕೊಡ್ತಾ ಇದ್ರು. ಒಂದು ಸೀನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ನಮ್ಗೆ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇರ್ಲಿಲ್ಲ. ಅಂತಹ ಮ್ಯಾಗ್ನೆಟಿಕ್ ಪವರ್ ಜೊತೆನಲ್ಲಿ ಸೀನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರ ಜೊತೆಯಲ್ಲಿ 5.5-6 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ವಿದ್ಯಾ ಮತ್ತು ದಿಲೀಪ್ ದಂಪತಿ ನಿಮ್ಮ ನಿರ್ಮಾಣ ಅಂತ ಹೇಳಿದ್ರೆ ಅದಕ್ಕೊಂದು ಘನತೆ ಇದೆ. ಇಷ್ಟು ವರ್ಷಗಳ ಕಾಲ ಆ ಘನತೆಯನ್ನ ದಿಲೀಪ್ ಅವರ ಜೊತೆನಲ್ಲಿ ನೀವು ಕಾಪಾಡ್ಕೊಂಡು ಬಂದಿದ್ದೀರಿ. ಈಗ ಇಲ್ಲಿ ಬಂದಿರೋ ಎಲ್ಲರೂ ಹೇಳ್ತಾ ಇದ್ದೀವಿ ನಾವು ನಿಮ್ ಜೊತೆನಲ್ಲಿ ಇದ್ದೀವಿ ಅಂತ. ಇನ್ನು ಮುಂದೆ ಕೂಡ ಆ ಘನತೆಯನ್ನ ಹೀಗೆ ಕಾಪಾಡ್ಕೊಂಡು ಬನ್ನಿ, ನಿಮ್ಗೆ ಎಲ್ಲಾ ತರದಲ್ಲೂ ಶಕ್ತಿಯನ್ನ ಆ ವಿಧಿ ಕೊಡ್ಲಿ ಅಂತ ಹೇಳ್ತಾ ತುಂಬ ಹೃದಯದ ಭಾವ ನಮನವನ್ನ ದಿಲೀಪ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಿ ಸುರೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ.